ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲಲಿತಾ ಅರುಣ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾನಿವತ್ತು ನಮ್ಮ ತಂಗಿಯ ಊರಿಗೆ ನಾನು ನನ್ನ ಮಗಳು ಇಬ್ಬರು ಕೂಡ ಬಂದಿದ್ದೀವಿ. ಯಾಕೆಂತಂದರೆ ಇಲ್ಲೊಂದು ಫಂಕ್ಷನ್ ಇದೆ ನಾಳೆ, ಅದಕ್ಕೋಸ್ಕರ ಬಂದಿದ್ದೀವಿ. ಯಾರ್ದು ಫಂಕ್ಷನು ಅಂತಂದರೆ ನಮ್ಮ ತಂಗಿಯ ಮೈದನ ಮಗಂದು ನಾಮಕರಣ, ನೇಮಿಂಗ್ ಸೆರೆಮನಿ ಇದೆ. ಅದಕ್ಕೋಸ್ಕರ ಫಂಕ್ಷನ್ ಅಟೆಂಡ್ ಮಾಡೋಣ ಅಂತ ಬಂದಿದ್ದೀವಿ. ನಮ್ಮ ಮಗಳದು ಅವಾಗ ತಾನೇ SLC ಎಕ್ಸಾಮ್ ಮುಗ್ದಿತ್ತು. ಹಾಗಾಗಿ ಒಂದಿನ ಬಿಫೋರೇ ಬಂದುಬಿಟ್ಟಿದ್ದೀವಿ. ಇಲ್ಲಿ ಮಕ್ಕಳ ಜೊತೆಗೆ ಆಟ ಆಡ್ಬೋದು, ನಮ್ಮ ತಂಗಿ ಮಕ್ಕಳ ಜೊತೆಗೆ ಅಂತೇಳ್ಬಿಟ್ಟು. ನೋಡಿ, ಇಲ್ಲಿ ಸುಮ್ಮನೆ ಕೂತಿದ್ದಾಳಲ್ಲ ಇವಳು ಕೋಮಲಿ, ಕೂತಿದ್ದಾಳಲ್ಲ ಅವಳು ವರ್ಣಿಕಾ. ಅವಳು ಚಿಕ್ಕವಳು, ನೋಡಿ ಅವಳು ಹೇಗೆ ಆಟ ಆಡ್ತಿದ್ದಾಳೆ ನೀರಲ್ಲಿ ಅಂತ. ಅಯ್ಯೋ ಅಯ್ಯೋ, ಲಾರಿ ಪಾರ್ಟ್ಸ್ನೆಲ್ಲ ಮುರಿದು ಲಾರಿನ ತೊಳಿತಾವಳೆ. ಸೂಪರ್ ಕಣೆ, ಸೂಪರ್ ನೀನು. ಲಾರಿ ಪಾರ್ಟ್ಸ್ ಎಲ್ಲ ಮುರಿದು ಲಾರಿನ ತೊಳಿತಾ ಇದ್ದೆ. ಪಾರ್ಟ್ಸ್ನ ಕಿತ್ತಿ ತೊಳಿಯಬೇಕು ಲಾರಿನ, ಅಲ್ವಾ? ಆ ನೀರು ಆಗಿರೋದಕ್ಕೂ ಅವಳಿಗೆ ಒಂಥರ ಖುಷಿ ಆಗ್ಬಿಡೈತೆ. ನೀರು ಬಿಟ್ಟಿರೋದಕ್ಕೂ ಅದು ನೀರು ಹೋಗ್ತಾ ಇದೆ ಸುಮ್ಮನೆ. ಹಾಂ ಹಾಂ, ನೆಂದೋಗುತ್ತೆ. ಮತ್ತೆ ಕುತ್ಕೊಂಡ್ರೆ ನೆಂದೋಗಲ್ವಾ? ಹಾಂ, ಚಡ್ಡಿಯಲ್ಲೇ ನೆನೆಸ್ಕೊತಾ ಇದ್ದಾಳೆ ಹುಷಾ ಅವಳು. ಎದ್ದೋಳ ಬಂಗಾರಿ, ನೀರು ಶೀತ ಆಗುತ್ತೆ. ಹಾಂ, ಶೀತ ಆಗಲ್ವ ನಿಂಗೆ? ಶೀತ ಆಗಲ್ವ ನಿಂಗೆ? ಹಾಂ, ಇಲ್ಲಿ ನೋಡ್ರಿ ಏನು ಕ್ಯಾತೆ ಮಾಡ್ತಾವಳೆ. ಏನು ಕ್ಯಾತೆ ಸುಬ್ಬಕ್ಕ, ಇವಳು ಕ್ಯಾತೆ ಸುಬ್ಬಕ್ಕ ನೋಡ್ರಿ. ಸ್ನಾನ ಮಾಡಿಸ್ತಾವಳೆ, ಅದಕ್ಕೆ ಸ್ನಾನ ಮಾಡ್ತಾ ಅವಳು ಮಾಡ್ಕೊತಾವಳೆ. ಸ್ನಾನನ ಅದಕ್ಕೂ ಮಾಡಿಸ್ತಾವಳೆ. ಇಲ್ಲಿ ನೀರಲ್ಲಿ ಇಬ್ಬರು ಕೂಡ ಆಟ ಆಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಈಗ ಸಮ್ಮರ್ ಆಗಿರೋದ್ರಿಂದ ನೀರಲ್ಲಿ ಬಿಟ್ಟಿದ್ದೀವಿ, ಮತ್ತು ಯಾರು ಬೈಕೊಳಕ್ಕೆ ಹೋಗ್ಬೇಡಿ. ಸಖತ್ ಬಿಸಿಲಿದೆ, ಎಲ್ಲ ಕಡೆಯೂ ಬಿಸಿಲು ಜಾಸ್ತಿ ಇದೆ. ಮಕ್ಕಳು ಡಿಹೈಡ್ರೇಟ್ ಆಗೋಗ್ಬಿಡ್ತಾರೆ ಈ ಬಿಸಿಲಿಗೂ. ಅದಕ್ಕೂ ತುಂಬ ಅಂದರೆ ತುಂಬ ನಮಗೆ ದೊಡ್ಡವ್ರಿಗೆ ತಡ್ಕೊಳಕ್ಕಾಗಲ್ಲ. ಅದಕ್ಕೋಸ್ಕರ ಒಂದು ಸ್ವಲ್ಪ ಹೊತ್ತು ನೀರಲ್ಲಿ ಬಿಟ್ಬಿಟ್ರೆ ಅವ್ರ ಪಾಡಿಗೆ ಅವ್ರು ಆಟ ಆಡ್ಕೊತಿದ್ದಾರೆ ಅಂತ ಆಟ ಆಡೋಕ್ಕೆ ಬಿಟ್ಟಿದ್ವಿ ಇಲ್ಲಿ ಅಷ್ಟೇ. ನೋಡಿ ಹೇಗೆ ಆಟ ಆಡ್ತಾ ಇದ್ದಾರೆ. ಇಲ್ಲಿ ಆಲ್ಮೋಸ್ಟು ನಾವು ನೈಟ್ ಆಗಿತ್ತು. ಇಲ್ಲಿ ಎಲ್ಲರೂ ನೆಂಟೆಸ್ಟು ಬಂದಿದ್ದಾರೆ. ನೆಂಟೆಸ್ಟ್ ಅಂದರೆ ಬೇರೆ ಯಾರೂ ಅಲ್ಲ, ಎಲ್ಲ ನಮ್ಮ ದೊಡ್ಡಮ್ಮ ಚಿಕ್ಕಮ್ಮ ಎಲ್ಲರೂ ಬಂದಿದ್ದರು. ಯಾಕೆಂದರೆ ನಮ್ಮ ಸೋದರ ಅತ್ತೆಯ ಮಗನಿಗೆ ನಮ್ಮ ತಂಗಿನ ಕೊಟ್ಟಿರೋದು. ಹಾಗಾಗಿ ಇಲ್ಲಿ ಯಾರೂ ಬೇರೆಯವರಿಲ್ಲ, ಎಲ್ಲ ನಮ್ಮವರೇ. ಹಾಗಾಗಿ ಎಲ್ಲರನ್ನು ಮಾತಾಡಿಸ್ಕೊಂಡು ಎಲ್ಲರ ಕಾಲು ಎಳ್ಕೊಂಡು ಇಲ್ಲೆಲ್ಲ ನಕ್ಕೊಂಡು ಮಾತಾಡ್ತಾಯಿದ್ದೀವಿ. ನಮ್ಮ ಅಕ್ಕ ಏನೋ ಹೇಳ್ತಾ ಇದ್ದಾಳೆ, ಅದನ್ನು ನಾವು ಒಂದೊಂದನ್ನೇ ಹೆಣ್ಮಕ್ಳದ್ದು ಇದ್ದಿರುತ್ತಲ್ವ, ಏನು ಡ್ರೆಸ್ ತಂದ್ವಿ, ಒಂದೇನೋ ಫಂಕ್ಷನ್ ಆದರೂ ಹೊಸ್ದೇನಾದರೂ ಕೊಂಡ್ಕೊಂಡ್ರೆ ಒಬ್ರಿಗೊಬ್ರು ತೋರಿಸ್ಕೊಳ್ಳೋದು ಅದೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ಮಾತಾಡ್ತಾ ಇದ್ದೀವಿ. ಇಲ್ಲಿ ನೋಡಿ ನಮ್ಮ ಕಲರ್ ಆಗಿದ್ದಾವೆ. ನೋಡಿ ಗೈಸ್, ಬೆಳಗ್ಗೆಯಿಂದ ಸ್ನಾನ ಮಾಡಿದಲ್ಲ, ಇವಾಗ ಸ್ನಾನ ಮಾಡ್ತಿದ್ದಾರೆ. ನೋಡಿ ಗೈಸ್, ಇದು ನೆಕ್ಸ್ಟ್ ದಿನ, ಮಾರನೇ ದಿನ ಫಂಕ್ಷನ್ ದಿನ. ಇಲ್ಲೆಲ್ಲರೂ ರೆಡಿಯಾಗಿದ್ದೀವಿ. ನಮ್ಮ ಆಂಟಿ, ನಮ್ಮ ಅಕ್ಕ, ನಮ್ಮಮ್ಮ ಎಲ್ಲ ರೆಡಿಯಾಗಿ ಹೊರಗಡೆ ಬಂದಿದ್ದೀವಿ. ಈ ಫಂಕ್ಷನ್ ಕೂಡ ತುಂಬ ಚೆನ್ನಾಗಾಯಿತು, ನೋಡ್ತಾ ಇರಿ. ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ಚಳಿ ಫಂಕ್ಷನ್ ಇದೆ, ಫಂಕ್ಷನಿಗೆ ಬಂದಿದ್ದೀವಿ. ಫಂಕ್ಷನಿಗೆ ರೆಡಿ ಆಗಿದ್ದೀವಿ ಎಲ್ಲರೂ. ಇವರು ನಮ್ಮ ಆಂಟಿ, ಆಲ್ಮೋಸ್ಟ್ ಒಂದು ವಿಡಿಯೋದಲ್ಲಿ ನೋಡಿರ್ತೀರ. ಹಾಯ್ ಹೇಳ್ತವ್ರೆ. ಹಾಯ್. ಇವ್ರು ನಮ್ಮ ಅಕ್ಕ. ಹಾಯ್. ಇವ್ರು ನಮ್ಮಮ್ಮ. ನಮ್ಮಮ್ಮನೂ ನೋಡಿರ್ತೀರ ಆಲ್ಮೋಸ್ಟ್. ನನ್ನ ಮಗಳು ನೋಡಿ ರೆಡಿಯಾಗಿ. ಇವಾಗ ನಾವು ಫಂಕ್ಷನ್ ಹಾಲ್ಗೆ ಬಂದಿದ್ದೀವಿ. ಇಲ್ಲಿ ಎಲ್ಲ ಸೇರಿಕೊಂಡು ರಿಟರ್ನ್ ಗಿಫ್ಟ್ನ ಪ್ಯಾಕ್ ಮಾಡ್ತಾಯಿದ್ದೀವಿ. ರಿಟರ್ನ್ ಗಿಫ್ಟ್ ಎಲ್ಲ ಪ್ಯಾಕ್ ಆದಮೇಲೆ ಇದಕ್ಕೆಲ್ಲ ಸ್ವೀಟ್ ತುಂಬ್ತಾ ಇದ್ದೀವಿ. ಆ್ಯಕ್ಚುಲಿ ಇಲ್ಲಿ ಪಕ್ಕದಲ್ಲಿ ಕೂತಿರೋಳು ನಮ್ಮ ತಂಗಿ, ಪಿಂಕ್ ವಿತ್ ಗ್ರೀನ್ ಸ್ಯಾರಿ ಉಟ್ಕೊಂಡಿದ್ದಾಳಲ್ಲ, ಅವಳು ನನ್ನ ಸ್ವಂತ ತಂಗಿ. ಅಲ್ಲಿ ಹಿಂದೆ ಕೂತಿದ್ದಾಳಲ್ಲ, ಅವರು ಮಗಂದೇ ಇವತ್ತು ನಾಮಕರಣ. ಇಲ್ಲಿ ಗ್ರೀನ್ ಸ್ಯಾರಿ ವಿತ್ ಪರ್ಪಲ್ ಉಟ್ಕೊಂಡಿದ್ದಾರಲ್ಲ, ನೀವು ಆಲ್ಮೋಸ್ಟ್ ಒಂದು ವೀಡಿಯೋದಲ್ಲಿ ನೋಡಿರ್ತೀರ. ಅವರು ನಮ್ಮ ಸೋದರತ್ತೆ ಮಗನಿಗೆ ನಮ್ಮ ತಂಗಿನ ಕೊಟ್ಟಿರೋದು. ಇಲ್ಲಿ ಪಕ್ಕ ಕೂತಿರೋದು ನಮ್ಮ ತಂಗಿ, ಹಾಗೆ ಎದುರುಗಡೆ ಆ ಕಡೆ ಸೈಡ್ ಕೂತಿರೋರು ನಮ್ಮಮ್ಮ,
ನಮ್ಮ ಚಿಕ್ಕಮ್ಮ, ನಮ್ಮ ಅತ್ತೆ ಎಲ್ಲ ಇಲ್ಲೇ ಇದ್ದಾರೆ, ನಮ್ಮ ದೊಡ್ಡಮ್ಮ ಎಲ್ಲರೂ ಇಲ್ಲೇ ಇದ್ದಾರೆ. ನಾವು ರಿಟರ್ನ್ ಗಿಫ್ಟ್ನ ಪ್ಯಾಕ್ ಮಾಡಿಕೊಂಡು ಫಂಕ್ಷನಿಗೆ ಲೇಟ್ ಆಗುತ್ತೆ ಅಂತ ಬೇಗನೆ ಇಲ್ಲಿ ಮಾತಾಡಿಕೊಂಡು ಪ್ಯಾಕ್ ಮಾಡ್ತಾಯಿದ್ದೀವಿ. ಹಾಗೆ ಇಲ್ಲಿ ಪಿಂಕ್ ವಿತ್ ಪರ್ಪಲ್ ಸ್ಯಾರಿ ಉಟ್ಕೊಂಡಿದ್ದಾರಲ್ಲ, ಅವ್ರು ಕೂಡ ಒಬ್ಬ ಯೂಟ್ಯೂಬರೇ. ನೋಡಿ ನಗ್ತಾ ಇದ್ದಾಳೆ, ಅವಳು ಕೂಡ ನನಗೆ ಅಕ್ಕ ಆಗಬೇಕು. ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ಹಾಗೆ ಫಂಕ್ಷನ್ಗೋಸ್ಕರ ಏನೇನು ಬೇಕು ಅಂತ ಕೂಡ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀವಿ. ನಾನಿಲ್ಲಿ ಫಂಕ್ಷನ್ಗೆಲ್ಲ ರೆಡಿ ಆಗ್ತಾಯಿತ್ತು, ನಮ್ಮ ತಂಗಿ ಕೂಡ ರೆಡಿ ಮಾಡ್ತಾಯಿದ್ಲು. ನೋಡಿ, ದೊಡ್ಡ ಸೊಸೆ ಆಗಿರೋದ್ರಿಂದ ನಮ್ಮ ತಂಗಿ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಏನೇನು ಬೇಕು ಶಾಸ್ತ್ರಕ್ಕೆ ಅಂತ ಇಲ್ಲಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾಳೆ. ಅಲ್ಲಿ ನನ್ನ ಪಕ್ಕದಲ್ಲಿ ನೋಡಿ ನಮ್ಮ ವರ್ಣಿಕಾ ನೋಡಿ, ಅವಳು ಒಂದು ನಿಮಿಷ ಸುಮ್ಮನೆ ಕೂತ್ಕೊಳ್ಳಲ್ಲ ನೋಡಿ, ಅಲ್ಲಿಂದ ಅಲ್ಲಿಗೆ ಓಡೋಗ್ತಾ ಇದ್ದಾಳೆ ಇವಾಗ. ಇಲ್ಲೆಲ್ಲ ತೊಟ್ಲು ಹಾಗೆ ಹಿಂದ್ಗಡೆ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಸಿಂಪಲ್ಲಾಗಿ ತುಂಬ ಚೆನ್ನಾಗಿತ್ತು. ನಮಗಂತೂ ಇಷ್ಟ ಆಯಿತು. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಇನ್ನೇನು ಫಂಕ್ಷನ್ ಶುರುವಾಗುತ್ತೆ. ಅಷ್ಟೊತ್ತಿಗೆ ನಾವು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಇಲ್ಲಿ ಪಕ್ಕದಲ್ಲೇ, ಆ್ಯಕ್ಚುಲಿ ದೇವಸ್ಥಾನದ ಪಕ್ಕದಲ್ಲೇ ಹಾಲ್ ಇರೋದು, ಫಂಕ್ಷನ್ ಹಾಲು. ಹಾಗಾಗಿ ದೇವಸ್ಥಾನದಲ್ಲೂ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಆಲ್ಮೋಸ್ಟ್ ಈ ದೇವಸ್ಥಾನ ಈ ಸೈಡು ಚಿತ್ರದುರ್ಗ, ಚಳ್ಳಕೆರೆ, ಹಿರಿಯೂರು ಹಾಗೆ ಈ ಸೈಡ್ ಇರೋವಂಥವ್ರಿಗೆ ಈ ದೇವಸ್ಥಾನ ಆಲ್ಮೋಸ್ಟು ಯಾವ ದೇವಸ್ಥಾನ ಅಂತ ಗೊತ್ತಿರುತ್ತೆ, ಗೆಸ್ ಇರುತ್ತೆ. ಗೆಸ್ ಮಾಡಿದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದು ಬಂದ್ಬಿಟ್ಟು ನಾಯಕನಹಟ್ಟಿಯ ಪ್ರಸಿದ್ಧವಾದ ಶ್ರೀ ತಿಪ್ಪೇರುದ್ರಸ್ವಾಮಿಯ ದೇವಸ್ಥಾನ. ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ದೇವಸ್ಥಾನ. ಹಾಗೆ ಈ ದೇವಸ್ಥಾನ ಮೊನ್ನೆಯಿಂದ ಜಾತ್ರಾ ಮಹೋತ್ಸವ ನಡೆಯಿತು. 6ನೇ ತಾರೀಕು, ಮಾರ್ಚ್ 6ನೇ ತಾರೀಕು ಜಾತ್ರೆ ಜೋರಾಗಿ ನಡೆಯುತ್ತೆ ಇಲ್ಲಿ ಜಾತ್ರೆ ವರ್ಷ. ನಾವು ಅವಾಗಂತೂ ಬರೋಕ್ಕಾಗಲಿಲ್ಲ ನಾನು, ಯಾಕಂತಂದರೆ ನನ್ನ ಮಗಳಿಗೆ 10th ಬೋರ್ಡ್ ಎಕ್ಸಾಮ್ ಇರೋದ್ರಿಂದ ಇತ್ತು, ಆ ಟೈಮಲ್ಲಿ ಇತ್ತು, ಹಾಗಾಗಿ ಬರೋಕ್ಕಾಗಲಿಲ್ಲ. ಅಟ್ಲೀಸ್ಟ್ ಇವಾಗ ಬಂದಾಗೂ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಪ್ರತಿ ಸತಿ ನಾನು ಇಲ್ಲಿಗೆ ಬಂದಾಗ ಈ ದೇವ್ರನ್ನ ದರ್ಶನ ಮಾಡಿಕೊಂಡು ಹೋಗ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ದೇವಸ್ಥಾನ, ತುಂಬ ದೊಡ್ಡದಾಗಿ ತುಂಬ ಚೆನ್ನಾಗಿದೆ. ನೀವು ಈ ಕಡೆ ಬಂದರೆ ದುರ್ಗ, ಚಳ್ಳಕೆರೆ, ಹಿರಿಯೂರು ಆ ಸೈಡ್ ಬಂದರೆ ನಿಮಗೆ ಆ ರೋಡಲ್ಲೇ ನಿಮಗೆ ದೇವಸ್ಥಾನ ಸಿಗುತ್ತೆ. ನೀವು ಬಂದು ದೇವರ ದರ್ಶನ ಮಾಡ್ಕೊಂಡೋಗಿ, ತುಂಬ ಚೆನ್ನಾಗಿದೆ. ಇಲ್ಲಿ ಫಂಕ್ಷನ್ ಇಲ್ಲಿ ಸೋದರತ್ತೆ ಮಾಡುವಂತಹ ಕೆಲವೊಂದು ಶಾಸ್ತ್ರಗಳನ್ನ ಮಾಡ್ತಾ ಇದ್ದಾರೆ. ಎಲ್ಲ ಶಾಸ್ತ್ರಗಳು ನಡೀತಾ ಇದೆ ಇಲ್ಲಿ ಆಲ್ಮೋಸ್ಟ್ ಫಂಕ್ಷನ್ ಹಾಲಲ್ಲಿ. ಎಲ್ಲ ಗೆಸ್ಟ್ಗಳು ಆವಾಗ ತಾನೇ ಬರ್ತಾಯಿದ್ರು, ನೀವು ನೋಡಿ ಚೆನ್ನಾಗಿರುತ್ತೆ. ಹಾಗೆ ಈ ಸಮ್ಮರ್ ಟೈಮ್ ಆಗಿರೋದ್ರಿಂದ ಜನ ಜಾಸ್ತಿ ರಶ್ ಇರೋದ್ರಿಂದ ಮಕ್ಕಳು ಫುಲ್ಲು ಕ್ರ್ಯಾಂಕಿ ಆಗಿಬಿಡ್ತಾರೆ. ತುಂಬ ಅಂದರೆ ತುಂಬ ಅಳಕ್ಕೆ ಶುರು ಮಾಡಿಬಿಡ್ತಾರೆ. ಇಲ್ಲ, ಅವನು ಕೂಡ ಅದನ್ನೇ ಮಾಡ್ತಾ ಇರೋದು ನೋಡಿ. ಅವನು ಕ್ಯೂಟಾಗಿದ್ದಾನೆ, ಅದರಲ್ಲಿ ಅದು ಬೇರೆ ಆ ಡ್ರೆಸ್ಸು ಅವನಿಗೆ ಹಿಂಸೆ ಆಗ್ತಾಯಿದೆ. ತುಂಬ ಅಂದರೆ ತುಂಬ ಹತ್ಬಿಟ್ಟ ಪಾಪ. ಈ ಫಂಕ್ಷನ್ ಟೈಮಲ್ಲಿ ಮಕ್ಕಳು ಹಾಗೆ ಅಲ್ವಾ, ಎಲ್ಲ ನಾಮಕರಣದಲ್ಲೂ ಮಕ್ಕಳು ತುಂಬ ಅಂದರೆ ತುಂಬ ಅಳ್ತವೆ, ಅದೇನೋ ಗೊತ್ತಿಲ್ಲ. ನೋಡಿ ಈಗ ಸುಧಾರಿಸ್ತಾ ಇದ್ದಾರೆ. ಕಿವಿ ಹತ್ರ ಅಣ್ಣ ತೊಟ್ಲಿಗೆ ಹಾಕಿ ಮೊದಲು ದೇವ್ರ ಹೆಸರು, ಮನೆ ದೇವರು. ಮನೆ ದೇವ್ರ ಹೆಸರು ಅಣ್ಣ ಕಿವಿಲಿ 3 ಸತಿ. ಅದು ಗಂಟೆ ಅಣ್ಣ, ಒಂದು ಗಂಟೆ ಐತಣ. ಹುಷಾರು ಬೀಳ್ತಾನೆ, ಮನೆ ಹಿಡ್ಕ ಬೀಳ್ತಾನ. ಹೊರಗಡೆ ಇಟ್ಕೋಣ ಅದನ್ನ, ಜೋಬಿಗಲ್ಲಣ್ಣ ಹೊರಗಡೆ. 3 ಸತಿ ರೌಂಡ್ ಹಾಕೋಣ, ಅದನ್ನ 3 ಸತಿ ರೌಂಡ್ ಹಾಕಿ ಹೊರಗಡೆ ಇಟ್ಕೋಣ. ಇಲ್ಲ ಹೊರಗಡೆ ಯಾರಾದ್ರೂ ಇದ್ರೆ ಅವ್ರು ಕೈ ಕೊಡೋದು.
ಅಣ್ಣ 3 ಸತಿ ರೌಂಡು ಅಣ್ಣ. ಇವ್ರು ಬಂದ್ಬಿಟ್ಟು ನಮ್ಮ ಇನ್ನೊಬ್ಬ ಅಕ್ಕ, ನಮ್ಮ ದೊಡ್ಡಮ್ಮನ ಮಗಳು. ಇವ್ರು ಇರೋದು ಚಳಿಕೇರಿಯಲ್ಲಿ. ಇವ್ರ ಹೆಸರು ಬಂದ್ಬಿಟ್ಟು ಲಲ್ಲೀಲಾ ಅಂತ. ಎಲ್ಲರೂ ಸೇರಿಕೊಂಡು ಇಲ್ಲಿ ಮಾತಾಡ್ಕೊತಾ ಇದ್ದೀವಿ, ಒಬ್ಬರೊಬ್ಬರನ್ನ ಕಿಚಾಯಿಸ್ಕೊಂಡು ನಗಾಡ್ತಾ ಇದ್ದೀವಿ. ಇವಾಗ ಹೆಸರನ್ನ ರಿವೀಲ್ ಮಾಡೋವಂಥ ಟೈಮ್ ಬಂತು. ಅಲ್ಲಿ ಹಿಂದ್ಗಡೆ ನಿಂತಿದ್ದಾರಲ್ಲ ಅವ್ರು ನಮ್ಮ ತಂಗಿ ಗಂಡ, ನೋಡಿರ್ತೀರ. ಅಲ್ಲಿ ಇದ್ದಾನಲ್ಲ ಅವ್ರದ್ದೇ ನೇಮಿಂಗ್ ಸೆರೆಮನಿ. ಕ್ಯೂಟಾಗಿದ್ದಾನಲ್ವ. ಹಾಗೆ ಇಲ್ಲಿ ಇಬ್ಬರು ಇದ್ದಾರಲ್ಲ ಈ ಕಡೆಗೆ, ಅವರು ನಮ್ಮ ಬಾಬು, ಹಾಗೆ ಬಾಬುನ ಹೆಂಡತಿ ಅನು. ಇವರು ನನ್ನ ತಂಗಿಯ ಮೈದನ ಹಾಗೂ ಮೈದನ ಹೆಂಡತಿ. ಅವರು ಹೆಸರನ್ನ ರಿವೀಲ್ ಮಾಡ್ತಾಯಿದ್ದಾರೆ. ಆ ಚಿಕ್ಕ ಚಿಕ್ಕ ಬಾಲ್ ಇರುತ್ತಲ್ಲ ರಿವೀಲ್ ಮಾಡ್ಬೇಕಾದ್ರೆ ಅದೆಲ್ಲ ಕವರ್ಗೆ ಅಂಟ್ಕೊಂಡ್ಬಿಟ್ಟಿದೆ, ಹಾಗಾಗಿ ಹೆಸರು ನೀಟಾಗಿ ಕಾಣಿಸ್ತಾ ಇಲ್ಲ ಕ್ಲೀನಾಗಿ. ಹೆಸರು ಬಂದುಬಿಟ್ಟು ಗುರು ಸ್ವರೂಪ್ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಗುರು ಸ್ವರೂಪ್ ಅಂತ ಹೆಸರು. ಇಲ್ಲಿ ನೇಮಿಂಗ್ನ ರಿವೀಲ್ ಮಾಡ್ತಾ ಇದ್ದಾರೆ, ಅವ್ರ ತಂದೆ ತಾಯಿನೇ ರಿವೀಲ್ ಮಾಡ್ತಾ ಇದ್ದಾರೆ. ಹೆಸರು ತುಂಬ ಚೆನ್ನಾಗಿದೆ ಅಲ್ವಾ. ಇದೆಲ್ಲ ಫಂಕ್ಷನ್ನು ಮುಗಿಸ್ಕೊಂಡು ನಾನು ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂತಂದರೆ ಅವತ್ತೇ ನಾವು ರಿಟನ್ನು ನಮ್ಮ ಊರಿಗೆ ಬರಬೇಕಾಗಿತ್ತು. ಹಾಗಾಗಿ ನಾನು ತುಂಬ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಎಷ್ಟಿದೆಯೋ ನನ್ನ ಹತ್ರ ಅಷ್ಟು ವೀಡಿಯೋನ ನಾನಿಲ್ಲಿ ಹಾಕಿದ್ದೀನಿ. ಹಾಗೆ ಊಟ ಮುಗಿಸ್ಕೊಂಡು ಬೇಗನೆ ಮತ್ತೆ ರಿಟರ್ನ್ ಆಗಬೇಕಾಗಿತ್ತಲ್ಲ, ಡ್ರೆಸ್ ಚೇಂಜ್ ಮಾಡಿಕೊಂಡು ಇಲ್ಲಿ ರಿಟರ್ನು ನಮ್ಮ ಊರಿಗೆ ಹೊರಟ್ಬಿಟ್ವಿ ನಾವು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಒಂದು ಲೈಕ್ ಕೊಡೋದ್ರಿಂದ ನೀವು ನನಗೆ ಮೋಟಿವೇಶನ್ ಸಿಕ್ಕ ಹಾಗಾಗುತ್ತೆ. ಹಾಗಾಗಿ ಮತ್ತೊಂದು ವಿಡಿಯೋ ಜೊತೆಗೆ ನಾನು ನಿಮ್ಮ ಎದುರಿಗೆ ಬರ್ತೀನಿ. ಅಲ್ಲಿವರೆಗೂ ಬಾಯ್.